ನರಮೇಧ ನಡೆದ ಕಣಿವೆ ನಾಡಲ್ಲೀಗ ಪ್ರತೀಕಾರದ ಕೂಗಿದೆ. ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ಬಂಕರ್ಗಳು ತಲೆ ಎತ್ತಿ ನಿಂತಿದ್ದು, ಉಗ್ರರ ಹೆಜ್ಜೆ ಗುರುತಿನ ಹಿಂದೆ ಸ್ಥಳೀಯರ ಕೈವಾಡ ಇದೆ ಅನ್ನೋದಕ್ಕೆ ವಿಡಿಯೋ ಸಾಕ್ಷಿಗಳು ಸಿಕ್ಕಿದೆ. ಪಹಲ್ಗಾಮ್ ದಾಳಿ ನಡೆದು ಒಂದು ವಾರ ಕಳೆಯುತ್ತಿದ್ದಂತೆ ಹಸಿ ಹಸಿ ರಕ್ತ ಚರಿತ್ರೆ ತೆರೆದುಕೊಳ್ಳುತ್ತಿದೆ. ಪಾಕ್ನಿಂದ ಬಂದಿದ್ದ ಉಗ್ರರಿಗೆ ಸ್ಥಳೀಯರೇ ಸಾಥ್ ನೀಡಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ. ಅದರಲ್ಲೂ ಇದೇ ಜಿಪ್ಲೈನ್ ಆಪರೇಟರ್ ಮೇಲೂ ಅನುಮಾನದ ಕಣ್ಣು ಬಿದ್ದಿದೆ. ಉಗ್ರರ ದಾಳಿ ವೇಳೆ ಜಿಪ್ಲೈನ್ನಲ್ಲಿದ್ದ ವ್ಯಕ್ತಿ 3 ಸಲ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದಾನೆ. ಆಮೇಲೆ ನಗ್ತಾನೆ ರಿಷಿ ಭಟ್ ಅನ್ನೋರನ್ನ ಜಿಪ್ ಡ್ರೈವ್ನಲ್ಲಿ ಸ್ಥಳೀಯ ವ್ಯಕ್ತಿ ಕಳಿಸಿದ್ದಾನೆ. ಜಿಪ್ಲೈನ್ ಡ್ರೈವ್ ಮಾಡ್ತಾನೆ ರಿಷಿ ಭಟ್ ವಿಡಿಯೋ ಮಾಡುತ್ತಿದ್ದಾಗಲೇ ಕೆಳಗೆ ಉಗ್ರರು ದಾಳಿ ಮಾಡುತ್ತಿರೋದು, ಗನ್ ಹಿಡಿದು ಶೂಟ್ ಮಾಡೋದು, ಆಮೇಲೆ ಗುಂಡೇಟು ಬಿದ್ದ ಪ್ರವಾಸಿಗರು ಕುಸಿದು ಬೀಳೋ ವಿಡಿಯೋನು ರಿಷಿ ಭಟ್ ಫೋನ್ನಲ್ಲಿ ಸೆರೆಯಾಗಿದೆ. वहाँ से पहले भागा, मैंने एक ब्लाइंड स्पॉट था, वहाँ पे ऑलरेडी 2-3 लोग छुपे हुए थे, तो हमने भी वहाँ पे छुपना के ट्राई किया और वहाँ पे हम छुप गए थे. करीबन 8 to 10 मिनट्स के बाद थोड़ा फायरिंग कम हुआ, तो वहाँ से हमने भाग के मेन गेट की साइड जाना शुरू किया. हम लोग भी भागे, काफ़ी सारे ग्राउंड में और लोग भी छुपे हुए थे, वो लोग भी भागना शुरू किया. हम काफ़ी सारे लोग भाग रहे थे, तब फिर से गोलियां शुरू हुई और जब हम लोग दौड़ रहे थे उसमें से काफ़ी सारे लोगों को दौड़ते दौड़ते भी गोलियां लगी. करीबन 16-17 लोग हमारे सामने मर गए. अंदा लग रहा है क्योंकि मेरे आगे 10 बंदे गए थे, वो 10 बंदों में कहीं भी उसने कुछ जिक्र नहीं किया है, बट जब मैं कर रहा था तब उसने 3 बार अल्लाहू अकबर ऐसे 3 बार बोला. ये सारी चीज़ अहमदाबाद 23 तारीख को पहुँच के हम फैमिली के साथ वीडियो देख रहे थे, तब मेरे माइंड में और मेरे बड़े भाई के माइंड में आई कि अभी तक के कोई वीडियो में ये चीज नहीं और यहीं पे ये बंदा बोल रहा है और फायरिंग शुरू हुई. ಜಿಪ್ಲೈನ್ ಡ್ರೈವ್ ಮಾಡುತ್ತಿದ್ದ ವ್ಯಕ್ತಿ ಉಗ್ರ ದಾಳಿ ಶುರುವಾಗ್ತಿದ್ದಂತೆ 3 ಸಲ ಅಲ್ಲಾಹು ಅಕ್ಬರ್ ಅಂದಿದ್ಯಾಕೆ ಅಂತ ಎನ್ಐಎ ವಿಚಾರಣೆ ಮಾಡುತ್ತಿದೆ. ಈ ಮಧ್ಯೆ ಜಿಪ್ಲೈನ್ ಡ್ರೈವ್ ಸಿಬ್ಬಂದಿ ಪೋಷಕರು ಮಾತ್ರ ನನ್ನ ಮಗನನ್ನ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ, ಆದ್ರೆ ನನ್ನ ಮಗ ಉಗ್ರನಲ್ಲ ಎಂದ ತಂದೆ ಕಷ್ಟ ಬಂದಾಗ ಅಲ್ಲಾಹನನ್ನ ನೆನೆಸ್ಕೊಳ್ತೀವಿ ಅಷ್ಟೇ ಅಂದ್ರು. अकबर बोलता है, हमने बोला है ना आपको, अगर तूफान भी आता है हम बोलता है अल्लाह अकबर, हम मुसलमान है. अगर हम कुछ काम भी करेगा अल्लाह अकबर बोलेगा, उसमें क्या है. ನರಮೇಧದ ಹಿಂದೆ ಪಾಕ್ ಮಾಜಿ ಸೇನಾಧಿಕಾರಿ ಕೈವಾಡ. ಉಗ್ರರನ್ನ ಸಾಕಿ ಸಲಹುತ್ತಿರೋ ಪಾಕಿಸ್ತಾನ ಮಾಡ್ತಿರೋ ನವರಂಗಿ ಆಟ ಒಂದೆರಡಲ್ಲ. ನಾವಂತವರಲ್ಲ, ಪಹಲ್ಗಾಮ್ ದಾಳಿಗೂ ನಮಗೆ ಗೊತ್ತೇ ಇಲ್ಲ, ನಮ್ಮ ತಂಟೆಗೆ ಬಂದ್ರೆ ಮಿಸೈಲ್ ನುಗ್ಗಿಸ್ತೀವಿ ಅಂತ ಉತ್ತರನ ಪೌರುಷ ಕೊಚ್ಚುತ್ತಿರೋ ಪಾಕಿಗಳ ಅಸಲಿ ಮುಖ ಮತ್ತೊಮ್ಮೆ ಬಟಾ ಬಯಲಾಗೋ ಹಾಗೆ ಕಾಣುತ್ತಿದೆ. ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿ ಹಾಶಿಮ್ ಮೂಸಾ ಕೈವಾಡವಿರೋ ಶಂಕೆ ವ್ಯಕ್ತವಾಗಿದೆ. ಹಾಗಾದ್ರೆ ಈ ಹಾಶಿಮ್ ಮೂಸಾ ಯಾರು, ಈತನ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡೇ ಈ ಹಾಶಿಮ್ ಮೂಸಾ ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನ ಸೇನೆಯ ಕಮಾಂಡರ್ ಆಗಿದ್ದ ಹಾಶಿಮ್ ಒಂದಿಷ್ಟು ದಿನ ಕರ್ತವ್ಯ ನಿರ್ವಹಿಸಿ ಆಮೇಲೆ ವಜಾಗೊಂಡಿದ್ದ. ಬಳಿಕ ಸೇನೆ ಬಿಟ್ಟು ಲಷ್ಕರ್ ಗುಂಪು ಸೇರಿದ್ದ ಈತ ಕಾಶ್ಮೀರದ ಸ್ಥಳೀಯರ ಜೊತೆ ನಂಟು ಬೆಸೆದಿದ್ದ ಅನ್ನೋ ಶಂಕೆ ಇದೆ. ಅಷ್ಟೇ ಅಲ್ಲ, ಲಷ್ಕರ್ ಟೀಮ್ ಜೊತೆಗೆ ಇದ್ದುಕೊಂಡೇ ಐಎಸ್ಐನ ಲಿಂಕ್ ಹೊಂದಿದ್ದಾನೆ. ಈ ಹಿಂದೆ ಸೋನ್ಮಾರ್ಗ್, ಗುಲ್ಮಾರ್ಗ್ ಸುರಂಗದಲ್ಲಿ ನಡೆದಿದ್ದ ದಾಳಿಯಲ್ಲಿ ಈತನ ಕೈವಾಡವಿರೋ ಅನುಮಾನವಿದೆ. ಶಾರ್ಪ್ ಶೂಟರ್ ಆಗಿರೋ ಹಾಶಿಮ್ ಮೂಸಾ ಜಮ್ಮು ಕಾಶ್ಮೀರದಲ್ಲೇ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿಯೇ ಪಹಲ್ಗಾಮ್ ದಾಳಿಕೋರರಿಗೆ ಈತನೇ ಬಾಸ್ ಅನ್ನೋ ಅನುಮಾನ ಎದ್ದಿರೋದು. ಏಪ್ರಿಲ್ 20-21ರಂದೇ ದಾಳಿಗೆ ರೆಡಿಯಾಗಿತ್ತು ಪ್ಲಾನ್. ಮಳೆ ಬಂದಿದ್ದಕ್ಕೆ ಪ್ಲಾನ್ ಬದಲಿಸಿದ್ರು ಹಂತಕರು. ಪಹಲ್ಗಾಮ್ ದಾಳಿ ಏಕಾಏಕಿ ನಡೆದಿದ್ದಲ್ಲ. ಕಾಶ್ಮೀರದಲ್ಲಿ ರಕ್ತದ ಕೋಡಿ ಹರಿಸಬೇಕು ಅಂತಾನೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ರು. ಆದ್ರೆ ಭಾರಿ ಮಳೆ ಬಂದಿದ್ರಿಂದ 2 ದಿನ ಮುಂದೂಡಿದ್ರು. ಉಗ್ರರು ಅಂದುಕೊಂಡಂತೆ ಆಗಿದ್ರೆ ಏಪ್ರಿಲ್ 20-21ರಂದೇ ದಾಳಿ ನಡೀಬೇಕಿತ್ತು. ಆದ್ರೆ ಅವತ್ತು ಭಾರಿ ಮಳೆಯಾಗಿದ್ರಿಂದ ಪ್ಲಾನ್ ಚೇಂಜ್ ಮಾಡಿದ್ರು. ಏಪ್ರಿಲ್ 22ಕ್ಕೆ ಬೈಸರನ್ನಲ್ಲಿ ಹೆಚ್ಚು ಪ್ರವಾಸಿಗರು ಸೇರ್ತಾರೆ, ಏನಿಲ್ಲ ಅಂದ್ರೂ ಸುಮಾರು 5,000 ಜನ ಬರ್ತಾರೆ ಅನ್ನೋ ಮಾಹಿತಿ ಕಲೆ ಹಾಕಿದ್ರು. ಹೀಗಾಗಿಯೇ ಏಪ್ರಿಲ್ 22ರಂದೇ ಗುಂಡಿನ ದಾಳಿ ನಡೆಸಿದ್ರು. ಈ ವೇಳೆ 26 ಜನರ ಮಾರಣ ಹೋಮವೇ ನಡೆದೋಗಿತ್ತು. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಸೇನೆ ಟೊಂಕ ಕಟ್ಟಿ ನಿಂತಿದೆ. ಹೀಗಾಗಿಯೇ ಉಗ್ರರಿಗಾಗಿ ನಿರಂತರ ಹುಡುಕಾಟ ನಡೆಸುತ್ತಿದ್ದು ಎಲ್ಒಸಿ ಉದ್ದಕ್ಕೂ ಭಾರೀ ಅಲರ್ಟ್ ಮಾಡಲಾಗಿದೆ. ಜಮ್ಮು ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ಎಲ್ಒಸಿಯಲ್ಲಿ ನಿರಂತರ ಗುಂಡಿನ ದಾಳಿ ಮಾಡಲಾಗ್ತಿದೆ. ಹೀಗಾಗಿಯೇ ನಾಗರಿಕರ ರಕ್ಷಣೆಗಾಗಿ ಸರ್ಕಾರ ಬಂಕರ್ ರೆಡಿ ಮಾಡಿದೆ. ಎಲ್ಒಸಿ ಅಕ್ಕಪಕ್ಕದಲ್ಲಿ ರಕ್ಷಣಾ ಬಂಕರ್ಗಳು ರೆಡಿಯಾಗಿದ್ದು ನೆಲಮಾಳಿಗೆಯಲ್ಲಿ ಜನರಿಗೆ ರಕ್ಷಣಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಏನಿಲ್ಲ ಅಂದ್ರೂ 15ರಿಂದ 16 ಮೀಟರ್ ಎತ್ತರದ ಬಂಕರ್ ನಿರ್ಮಾಣಗೊಂಡಿವೆ.
ಇವುಗಳ ಮೇಲೆ 1 ಅಡಿಯಷ್ಟು ಎತ್ತರದ ಟೆರೇಸ್ ನಿರ್ಮಾಣ ಮಾಡಲಾಗಿದ್ದು ಅದರ ಮೇಲೆ ಕಲ್ಲು ಮಣ್ಣು ಹಾಕಿದ್ದಾರೆ. ಗುಂಡಿನ ದಾಳಿ ನಡೆದರೂ ಯಾವುದೇ ಅಪಾಯ ಆಗಬಾರದು ಅಂತ ಎಲ್ಲಾ ರೀತಿಯ ಮುಂಜಾಗೃತಾ ಕ್ರಮ ಕೈಗೊಳ್ಳಲಾಗಿದೆ. होता ही है, बॉर्डरों पर होता है डर, जहाँ बच्चे हैं, माल है, माशी है, क्या करेंगे साहब, कहाँ जाएंगे? बिल्कुल बिल्कुल देना चाहिए, इसमें देना चाहिए जवाब। अपने गले पर आ गई, हमें हमारे गले काटे गए, हम कहाँ जाएंगे? गलत ज्यादती हुई, हमारे पे वो खून हमारे बचाए गए, उनके नहीं भाइयों के बचाए, हमारे खून बचाए गए। कितनी लोगों की जान गई, पूरा गया, मेरा एक भाई गया था उसमें शलिंग में, भाई की मौत हुई। अब इस वक्त ये अटैक हुआ, हम बिल्कुल खुल गए, सफाई कर रहे हैं ना, इधर भी उधर भी कर रहे हैं सफाई, तनाव बहुत है। ಒಟ್ನಲ್ಲಿ ಭಾರತೀಯರ ಬಲಿದಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಸೈನಿಕರಿಗೆ ನೆಮ್ಮದಿಯಿಲ್ಲ. ಭಾರತವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಅರಿವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.